ನಾಡಪ್ರಭು, ಕೆಂಪೇಗೌಡರು ಹಾಗೆ ಬನವಯ್ಯನವರು ಇಬ್ಬರೂ ಕೂಡ ನಮ್ಮ ಸಮಾಜಕ್ಕೆ ಸಮುದಾಯಕ್ಕೆ ಕಳಶಪ್ರಾಯರು. ಅವರ ಒಂದು ಸ್ಮರಣೆ ಮಾಡ್ತಕ್ಕಂಥದ್ದು, ಅವರ ಆದರ್ಶಗಳನ್ನು ಮೆಲುಕು ಹಾಕ್ತಕ್ಕಂಥದ್ದು, ಹಾಗೆ ಯುವ ಜನತೆ ಅವರು ಹಾಕ್ಕೊಟ್ಟಂಥ ಒಂದು ಮಾರ್ಗದರ್ಶನದಲ್ಲಿ ನಡೀತಕ್ಕಂಥದ್ದು ಇವತ್ತು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಹಾಗಾಗಿ ಇವತ್ತು ಬೆಂಗಳೂರು ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತು. ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಅಂದಿನ BJP ಸರ್ಕಾರದಲ್ಲಿ ಪ್ರಧಾನಿ ಮೋದಿಯವರು ಬಂದು ಉದ್ಘಾಟನೆ ಮಾಡಿದಂಥ ಆ ಪುತ್ಥಳಿ ಏನಿದೆ, ಒಂದು ವಿರಾಜಮಾನವಾಗಿ ಬಹಳ ಎತ್ತರಕ್ಕೆ, ಮುಗಿಲೆತ್ತರಕ್ಕೆ ಕಾಣೋ ರೀತಿ ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರ ಒಂದು ಪುತ್ಥಳಿ ಇವತ್ತು ರಾರಾಜಿಸುತ್ತೆ. ಯಾರೇ ವಿದೇಶಿಗರಿರ್ಬೋದು, ಯಾರೇ ಅನ್ಯ ರಾಜ್ಯದವರು ಬೆಂಗಳೂರಿಗೆ ಬಂದರೂ ಕೂಡ ಆ ಪುತ್ಥಳಿಯನ್ನು ನೋಡಿ ಆಶ್ಚರ್ಯಚಕಿತರಾಗೋದ್ರಲ್ಲಿ ಅನುಮಾನ ಇಲ್ಲ. ಹಾಗೆಯೇ ನಮ್ಮ ಬೆಂಗಳೂರನ್ನು ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತನಾಡಿದಂಥವ್ರು ಹೇಳಿದ್ದಾರೆ. ಇವತ್ತು ಬೆಂಗಳೂರು, ಇಡೀ ಇವತ್ತಿನ ಬೆಂಗಳೂರಿನನ್ನು ಕೆಂಪೇಗೌಡರು ಕಟ್ಟದೆ ಹೋದರೂ ಕೂಡ ಅದಕ್ಕೆ ಬುನಾದಿ ಹಾಕಿದವರು ಕೆಂಪೇಗೌಡರು, ಜಾತ್ಯತೀತವಾಗಿ. ಏಕೆಂದರೆ ಗೊತ್ತು, ಒಕ್ಕಲಿಗ ಸಮುದಾಯ, ಕುಂಚಿಟಿಗ ಸಮುದಾಯ ಅಥವಾ ಒಕ್ಕಲಿಗರ ಬೇರೆ ಬೇರೆ ಸಮುದಾಯಗಳೇನಿದ್ದಾವೆ, ಈ ಎಲ್ಲ ಸಮುದಾಯ ಎಲ್ಲರನ್ನೂ ಒಳಗೊಂಡು ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ತಕ್ಕಂಥ ಸಮುದಾಯ. ನಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಬೇರೆ ಸಮುದಾಯದವರ ಜೊತೆ, ಬೇರೆ ಸಮಾಜದವರ ಜೊತೆ ಬಹಳ ಒಡನಾಟ ಇಟ್ಕೊಂಡು ಅವರ ಭಾವನೆಗಳಿಗೆ ಗೌರವ ಕೊಟ್ಕೊಂಡು ಹೋಗುವಂಥದ್ದು ನಮ್ಮ ಒಕ್ಕಲಿಗ ಸಮುದಾಯದ ಪರಂಪರೆ, ಹಿರಿಯರು ಹಾಕ್ಕೊಟ್ಟಿರ್ತಕ್ಕಂಥ ಒಂದು ಆದರ್ಶ. ಹಾಗಾಗಿ ಇವತ್ತು ನಾವು ಬಹುಪಾಲು ಒಕ್ಕಲಿಗ ಸಮುದಾಯ ಅಂತ ಹೇಳಿದ್ರೆ ರೈತರೇ ಬಹಳ ಹೆಚ್ಚಿನ ಮಟ್ಟಕ್ಕೆ ಇರ್ತಕ್ಕಂಥ ಸಮುದಾಯ. ಹಾಗಾಗಿ ಇವತ್ತು ಇನ್ನೊಬ್ಬ ಆದರ್ಶ ವ್ಯಕ್ತಿ ನಾವು ಜ್ಞಾಪಿಸ್ಕೊಳ್ಳೇಬೇಕು ಅಂದರೆ ರಾಷ್ಟ್ರಕವಿ ಕುವೆಂಪು ಅವರು. ನಮ್ಮ ಸಮುದಾಯದಲ್ಲಿ ಅಂಥ ಒಬ್ಬ ಮೇರು ವ್ಯಕ್ತಿತ್ವ, ಯಾರು ವಿಶ್ವಮಾನವ ಸಂದೇಶವನ್ನು ಈ ದೇಶಕ್ಕೆ, ಈ ನಾಡಿಗೆ ಸಾರಿದ್ರು, ಯಾರು ವಿಶ್ವಮಾನವ ಸಂದೇಶವನ್ನು ಕೊಟ್ಟಂಥ ಒಬ್ಬ ರಾಷ್ಟ್ರಕವಿ, ಅವರ ಸಮುದಾಯಕ್ಕೆ ನಾವು ಸೇರಿದಂಥವ್ರು ಅಂತ ಹೇಳಿದ್ರೆ ಬಹಳ ಹೆಮ್ಮೆ ಆಗುತ್ತೆ. ಹಾಗಾಗಿ ಪರಮ ಪೂಜ್ಯರ ಗುರುಗೊಂಡ ಬ್ರಹ್ಮೇಶ್ವರ ಸ್ವಾಮೀಜಿ ನಂಜಾವಧೂತರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಇವತ್ತು ಶಿರಾ ನಗರವನ್ನು ಒಂದು ಅದ್ಭುತವಾದ ನಗರವನ್ನಾಗಿ ಮಾಡಬೇಕು. ಏನು ಇವತ್ತಿಗಾಗಲೇ ನಾವು ಮಾತಾಡ್ತಾ ಇದ್ದೇವೆ, ತುಮಕೂರನ್ನು ಬೆಂಗಳೂರನ್ನ ಭಾಗ ಮಾಡಬೇಕು ಅಂತೇಳಿ ಇವತ್ತಿನ ಮುಖ್ಯಮಂತ್ರಿಗಳು ಹೇಳ್ತಾರೆ. ತುಮಕೂರು ಜಿಲ್ಲೆ ಬೆಂಗಳೂರು ಭಾಗ ಆಯಿತು ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ನಮ್ಮ ಶಿರಾ ಆ ಒಂದು ಇದಕ್ಕೆ ಬೆಂಗಳೂರಿಗೆ ಹೆಬ್ಬಾಗಲಾಗೋದ್ರಲ್ಲಿ ಎರಡನೇ ಮಾತಿಲ್ಲ. ಹಾಗಾಗಿ ನಾವು ಶಿರಾದಲ್ಲಿ ಇವತ್ತು ಬಹಳ ನಾಗಾಲೋಟದಿಂದ ಶಿರಾ ಬೆಳೀತಾ ಇದೆ. ಅದು ಕೈಗಾರಿಕೆಯಲ್ಲಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಹಲವಾರು ಜನ ಹಿರಿಯರು. ನಾವು ಉಗ್ರೇಗೌಡರನ್ನು ಕೂಡ, ಚಿಕ್ಕನಹಳ್ಳಿ ಉಗ್ರೇಗೌಡರನ್ನ ಈ ಸಂದರ್ಭದಲ್ಲಿ ಶಿಕ್ಷಣಕ್ಕಾಗಿ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಂಥ ಮಹನೀಯರು. ಹಾಗೆ ನಮ್ಮನ್ನು ಇಲ್ಲಿವರೆಗೂ ಆಳಿದಂಥ ಎಲ್ಲ ಶಾಸಕರುಗಳು ಎಲ್ಲರೂ ಕೂಡ ಈ ತಾಲೂಕಿನ ಹಿರಿಮೆಯನ್ನು, ಗರಿಮೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಒಂದು ಒಳ್ಳೆಯ ನಗರವನ್ನು ನಮ್ಮ ಕೈ ಕೊಟ್ಟೋಗಿದ್ದಾರೆ. ಹಾಗಾಗಿ ನಾವು ವೈಯಕ್ತಿಕವಾಗಿ ಏನಾಗುತ್ತೆ ಪ್ರಶ್ನೆ ಆಗಲ್ಲ. ನಮಗೆ ಒಂದು ಅವಕಾಶ ಮತ್ತು ಅಧಿಕಾರ ಸಿಕ್ಕಂಥ ಅವಧಿನಲ್ಲಿ ಈ ಊರಿಗಾಗಿ ನಾವೇನು ಮಾಡಿದ್ವಿ, ನಮ್ಮ ಜನಕ್ಕಾಗಿ ನಾವೇನು ಮಾಡಿದ್ವಿ, ಈ ಊರಿನ ಒಂದು ಏನು ಆ ಒಂದು ಸ್ವಾಸ್ಥ್ಯತೆ ಇದೆ ಅದನ್ನು ಕಾಪಾಡೋದಕ್ಕಾಗಿ ನಾವೇನೆಲ್ಲ ಮಾಡಿದ್ವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ನಾವು ಕೆಂಪೇಗೌಡರು ಯಾವ ರೀತಿ ಜಾತ್ಯತೀತವಾಗಿ ಬೆಂಗಳೂರನ್ನು ಕಟ್ಟಿದ್ರು, ಕುಂಬಾರಪೇಟೆ ಬೆಂಗಳೂರು ಮೂಲ ಹಳೆಯ ಬೆಂಗಳೂರಿನಲ್ಲಿ ಕುಂಬಾರಪೇಟೆ ಇದೆ, ನ್ಯೂ ತರಕಪೇಟೆ ಇದೆ, ಬಳೆಪೇಟೆ ಇದೆ, ಬಳೆ ಮಾರವರಿಗೆ ಬಳೆಪೇಟೆ, ಕುಂಬಾರರಿಗೆ ಕುಂಬಾರಪೇಟೆ, ಕುಂಚಿಟಿಗರ ಬೀದಿ ಇದೆ,
ಹಾಗೆ ಎಲ್ಲ ಸಮುದಾಯಕ್ಕೆ ಒಳಗೊಂಡಂಥ ಒಂದು ಅವರ ಕನಸಿನ ನಗರವನ್ನು ಕಟ್ತಾರೆ ಕೆಂಪೇಗೌಡರು. ಹಾಗಾಗಿ ನಮ್ಮ ಯುವಕರಲ್ಲಿ, ನಮ್ಮ ಸ್ಥಳೀಯರಲ್ಲಿ ಈಗಾಗಲೇ ಹಲವಾರು ಜನ ನಮ್ಮ ಯುವಕರು ಬೆಂಗಳೂರಿನಲ್ಲಿ ಉದ್ದಿಮೆಗಳನ್ನು ಪ್ರಾರಂಭ ಮಾಡಿದ್ದಾರೆ. ಕೆಂಪೇಗೌಡರ ಇವತ್ತು ಯಾವುದೇ ನಮ್ಮ ದೇಶದ ಯಾವುದೇ ಮೂಲೆಯಲ್ಲಿರ್ತಕ್ಕಂಥ ಕೊನೆಯ ಕನಸೇನಪ್ಪ ಅಂತ ಹೇಳಿದ್ರೆ ಒಂದ್ಸಾರಿ ಬೆಂಗಳೂರಿಗೆ ಹೋಗಬೇಕು, ಬೆಂಗಳೂರು ನೋಡಬೇಕು, ಸಾಧ್ಯ ಆದರೆ ಬೆಂಗಳೂರಿನಲ್ಲಿ ಒಂದು ನಿವೇಶನ ಮಾಡಬೇಕು, ಸಾಧ್ಯ ಆದರೆ ಒಂದು ಮನೆ ಕಟ್ಟಬೇಕು, ನಮ್ಮ ರಿಟೈರ್ಮೆಂಟ್ ಸ್ಟೇಜಲ್ಲಿ ಬೆಂಗಳೂರಲ್ಲಿ ವಾಸ ಮಾಡಬೇಕು ಅನ್ನೋದು ಈ ದೇಶದ ಬಹುಪಾಲು ಜನರ ಆಸೆ ಆಗಿದೆ. ಯಾಕೆಂದರೆ ಆ ವಾತಾವರಣ, ಅಲ್ಲಿರ್ತಕ್ಕಂಥ ಹವಾಗುಣ, ಅಲ್ಲಿರ್ತಕ್ಕಂಥ ದುಡಿಯೋರ ಕೈಗೆ ಕೆಲಸ. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ, ನಾವು ಯಾವುದೋ ಒಂದು ಸಣ್ಣ ಸಣ್ಣ ಉದ್ಯೋಗಗಳನ್ನು ಮಾಡ್ಕೊಂಡು ಬೆಂಗಳೂರಲ್ಲಿ ಇರೋದು ನಮ್ಮ ಜನ ಇದ್ದಾರೆ. ಆದರೆ ಒಂದು ದೊಡ್ಡ ಕನಸನ್ನು ಕಾಣಬೇಕಾಗತ್ತೆ. ನಾವು ಶಿರಾದಲ್ಲಿ ಏನು ಮಾಡ್ತೀವಿ ದೊಡ್ಡದಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಬೆಂಗಳೂರಿನಲ್ಲಿ ನಾವು ನೀವೆಲ್ಲ ಒಂದು ಮನೆ ಕಟ್ಟುವಂಥ ಕನಸನ್ನು ಕಾಣಬೇಕಾಗತ್ತೆ. ಒಂದು ಉದ್ದಿಮೆ ಪ್ರಾರಂಭ ಮಾಡಿ ಈ ಭಾಗದ ಯುವಕರಿಗೆ ಕೆಲಸ ಕೊಡುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಈ ದಿಕ್ಕಿನಲ್ಲಿ ನಮ್ಮ ಇವತ್ತೇನು ಕೆಂಪೇಗೌಡರ ಆಚರಣಾ ಸಮಿತಿ ಇದೆ, ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಅವ್ರಿಗೆ ಒಂದು ಆದರ್ಶಪ್ರಾಯವಾಗಿ ಈ ರೀತಿಯ ದೊಡ್ಡ ದೊಡ್ಡ ಆಲೋಚನೆಗಳನ್ನು ಬೆಂಗಳೂರಿನಲ್ಲೂ ಕೂಡ ನಮ್ಮ ಸಮುದಾಯದ ಅಸ್ತಿತ್ವ ಈಗಾಗಲೇ ಹಲವಾರು ಜನ ಮಹನೀಯರು ಒಕ್ಕಲಿಗರ ಸಂಘ ಕಟ್ಟಿ, ಒಕ್ಕಲಿಗರ ಸಂಘದಲ್ಲಿ ಇವತ್ತು ಮೆಡಿಕಲ್ ಕಾಲೇಜ್ ಇರ್ಬೋದು, ಎಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳು ಪ್ರಾರಂಭ ಆಗಿದೆ. ಅದರ ಜೊತೆಯಲ್ಲಿ ಮೈಸೂರಿನಲ್ಲಿ ಈಗಾಗಲೇ ಪ್ರಸ್ತಾವಕ್ಕೆ ಮಾತನಾಡಿದಂಥವ್ರು ಹೇಳಿದ್ರು, ನೀವೊಮ್ಮೆ ಮೈಸೂರಿಗೆ ಹೋದರೆ ಬನಮಯ್ಯನವರ ಶಿಕ್ಷಣ ಕ್ಷೇತ್ರದ ಕೊಡುಗೆಯನ್ನು ನೋಡಬೇಕು. ಅವರು ಮಹಾರಾಜರಿಗೆ ಬಹಳ ಹತ್ತಿರದಲ್ಲಿ ಇದ್ದಂಥವರಾಗಿದ್ದರಿಂದ ಅವರ ಕಾಲದಲ್ಲಿ ಒಂದು ದೊಡ್ಡ ಜಾಗವನ್ನು, ಬಹಳ ಒಂದು ಹಾರ್ಟ್ ಆಫ್ ದ ಸಿಟಿನಲ್ಲಿ ಒಂದು ಪ್ರಮುಖವಾದ ಜಾಗದಲ್ಲಿ ಅಲ್ಲಿ ಜಾಗವನ್ನು ಕೊಟ್ಟು ವಿದ್ಯಾಸಂಸ್ಥೆ, ಬನಮಯ್ಯ ವಿದ್ಯಾಸಂಸ್ಥೆ ಅಂತ ಹೇಳಿದ್ರೆ ಒಂದು ಕಾಲಕ್ಕೆ ಬಹಳ ಪ್ರಸಿದ್ಧವಾದದ್ದು. ಆದರೆ ದುರದೃಷ್ಟವಶಾತ್ ಇವತ್ತು ಅದು ಸ್ವಲ್ಪ ಎಲ್ಲ ಒಂದು ಕಡೆ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸ್ವಾಮೀಜಿಗಳ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಸಮುದಾಯದವರು ಕೂಡ ಒಗ್ಗೂಡಿ ಮತ್ತೆ ಆ ಬನಮಯ್ಯ ವಿದ್ಯಾಸಂಸ್ಥೆಗೆ ಒಂದು ಮರುಜೀವ ಕೊಟ್ಟು ಅದರ ಕೀರ್ತಿಯನ್ನು ಎತ್ತಿ ಹಿಡಿಯೋದ್ರ ಮುಖಾಂತರ ಬನಮಯ್ಯನವರು ಹಾಗೆ ಕೆಂಪೇಗೌಡರು ಅವರ ಆದರ್ಶಗಳನ್ನು ನಾವು ಪಾಲಿಸಬೇಕಾಗತ್ತೆ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ಇವತ್ತು ಇಷ್ಟು ಕೊನೆಯದಾಗಿ ಒಂದು ಮಾತು, ಇವತ್ತೇನಿದೆ ಸ್ವಾಮೀಜಿಗಳು ಕೂಡ ಹೋಗಿ ಈ ರಸ್ತೆಗೆ ಕೆಂಪೇಗೌಡ ರಸ್ತೆ ಅಂತೇಳಿ ನಾಮಕರಣ ಮಾಡಿದ್ರು. ಬೆಂಗಳೂರಲ್ಲಿ ನೀವೆಲ್ಲ ನೋಡಿದ್ದೀರಿ KG ರಸ್ತೆ ಅಂತೇಳಿ. ಹಾಗಾಗಿ ನಾನು ಇರ್ತಕ್ಕಂಥ ಎಲ್ಲ ವರ್ತಕರಿಗೆ, ಎಲ್ಲ ಸಂಸ್ಥೆಯವರಿಗೆ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಆ ನೇಮ್ ಬೋರ್ಡಲ್ಲಿ ಈ ರಸ್ತೆಯನ್ನು ಸ್ವಲ್ಪ ಹೆಚ್ಚು ಕಮ್ಮಿ ನಮ್ಮ APMC ಮಾರ್ಕೆಟಿಂದ ಹಿಡಿದು ದರ್ಗಾ ಸರ್ಕಲ್ವರೆಗೆ ಇದನ್ನು KG ರಸ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ನಾಮಫಲಕಗಳಲ್ಲಿ ಬದಲಾಯಿಸ್ಕೋಬೇಕು. ಯಾಕೆಂದ್ರೆ ನಾವು ಯಾವತ್ತೂ ಕೂಡ ಸೌಹಾರ್ದತೆಯನ್ನು ಮೆರೆದಿರೋರು, ಬದಲಾಯಿಸ್ಕೋಬೇಕು ಅನ್ನೋ ವಿನಂತಿಯನ್ನು ಮಾಡಿಕೊಂಡು ಇನ್ಮೇಲೆ ಈ ರಸ್ತೆ ನ್ಯೂ ಬಸ್ ಸ್ಟ್ಯಾಂಡ್ ರೋಡ್ ಅಲ್ಲ, ಇನ್ಮೇಲೆ ಈ ರಸ್ತೆ KG ರೋಡ್, ಕೆಂಪೇಗೌಡ ರಸ್ತೆ ಅಂತೇಳಿ ನಾಮಕರಣ ಆಗಿದೆ. ಹಾಗೆಯೇ ಯುವಕರಲ್ಲಿ ಇವತ್ತೇನು ದೊಡ್ಡ ಮಟ್ಟದಲ್ಲಿ ನೀವೆಲ್ಲ ಹಣವನ್ನು ಬೇರೆ ಬೇರೆ ಇದನ್ನು ಮಾಡಿ ಒಂದು ಒಳ್ಳೆಯ ಕಾರ್ಯಕ್ಕೆ ಬಳಸಬೇಕು ಅಂತಿದ್ದೀರಿ, ಅದು ಆದಷ್ಟು ಟ್ರಾನ್ಸ್ಪರೆಂಟ್ ಆಗಿ ಮಾಡಿ ಒಂದು ಒಳ್ಳೆಯ ಕೆಲಸಕ್ಕೆ ಸದ್ಬಳಕೆ ಆಗಲಿ ಅನ್ನೋ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ, ಎಷ್ಟೋ ಜನ ಹೇಳ್ತಾ ಇರ್ತೀರಾ ಸರ್ ನಾನು ಸಣ್ಣ ಆಗ್ಬೇಕು ಅಂತ. ಸಣ್ಣ ಆಗೋದು ಒಂದೇ ಅಲ್ಲ, ಸಣ್ಣ ಆಗೋದ್ ಜೊತೆಗೆ ಹೆಲ್ತ್ನು ಸಮೇತ ಆರೋಗ್ಯವಾಗಿರ್ಬೇಕು. ಅಂದ್ರೆ ಕೈಕಾಲು ನೋವಿರ್ಬೋದು, ಸುಸ್ತಿರ್ಬೋದು, ನಿಶಕ್ತಿ ಇರ್ಬೋದು, PCOD ಪ್ರಾಬ್ಲಮ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಎಲ್ಲನೂ ಕಂಟ್ರೋಲ್ ಮಾಡ್ಕೊಂಡು ಸಣ್ಣ ಆಗೋದಿದೆಯಲ್ಲ ಆರೋಗ್ಯಕರವಾಗಿ, ಅದು ಜೀನಿ ಸ್ಲಿಮ್ ಇಂದ ಮಾತ್ರ ಸಾಧ್ಯ. ನಮ್ಮ ಜೀನಿ ಸ್ಲಿಮ್ ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗ್ತೀರಾ, PCOD ಪ್ರಾಬ್ಲಮ್ ಕಂಟ್ರೋಲ್ ಮಾಡ್ಕೊಳ್ತೀರಾ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.